ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಹಿಂಗೆ ರಾಂಪ ಶಾಪ್ಗೆ ಅಂತ ಹೇಳಿ ಹೋಗಿದ್ದೆ. ಅವ್ನು ನೋಡಿದ್ರೆ ಒಂದು ಫಾಲ್ಸ್ ತೋರಿಸ್ತೀನಿ ಬಾ ಅಂತ ಹೇಳ್ದ. ಅವನ ಜೊತೆ ಹೋಗೋಣ ಅಂತ ಹೊರಟೆ ಗೈಸ್ ಅಲ್ಲಿಂದ. ಈಗ ಹೋಗ್ತಿರೋ ಫಾಲ್ಸ್ ನೇಮ್ ಎಲ್ಲ ಏನು ಗೊತ್ತಿಲ್ಲ ಗೈಸ್, ಸುಮ್ಮನೆ ಮನೆ ಹತ್ರ ಇರೋದು ಅಂತ ಹೇಳಿ ಹೋಗ್ತಿರೋದು. ಇದು ಬಾಸ್ಕೇರಿ ಬ್ರಿಡ್ಜ್ ಅಂತ ಹೇಳಿ. ನೋಡಿ ಸಖತ್ ಮಳೆ ಬಂದಿದಿಲ್ಲೋ, ಹೊಳೆ ತುಂಬಾ ನೀರು ಬಂದ್ಬಿಟ್ಟಿದೆ. ಬ್ರಿಡ್ಜ್ ಪಾಸ್ ಆದ ನಂತರ ಫಸ್ಟ್ ಲೆಫ್ಟೇ ಆ ಫಾಲ್ಸ್ಗೆ ಹೋಗೋ ರೂಟು. ನೋಡಿ ಇಲ್ಲೇನೆ ಹಿಂಗೆ ಸ್ಟ್ರೇಟ್ ಒಂದು 2 ಕಿಲೋಮೀಟರ್ ಅಷ್ಟೇ ಹೋಗ್ಬೇಕಾಗಿರೋದು ನಾವು. ಫಾಲ್ಸ್ ಚಿಕ್ಕದಾದ್ರೂ ಕೂಡ ಸಕ್ಕತ್ತಾಗಿದೆ. ಮಾತಾಡ್ತಾ ಫಾಲ್ಸ್ ಬಂದೇ ಬಿಡ್ತು ಗೈಸ್. ನೋಡಿ ಒಳ್ಳೆ ಮಸ್ತ್ ಆಗಿದಲ್ವಾ ಫಾಲ್ಸ್ ಮಾತ್ರ. ಈ ನೀರಿಗೆ ಇಳಿಯೋಣ ಅಂತ ಅನ್ಕೊಂಡ್ವಿ, ಬಟ್ ರಾಂಪಾಲೆ ಹೇಳ್ದ ಇದೇನೋ ದೇವಸ್ಥಾನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ, ಅದಕ್ಕೋಸ್ಕರನೇ ಈ ನೀರಿಗೆ ಇಳ್ದಿಲ್ಲ. ಅಲ್ಲೇನೆ ಇನ್ನೊಂದ್ಸಲ ಕಣ್ ತುಂಬಾ ನೋಡ್ಕೊಂಡು ಖುಷಿಯಿಂದ ಹೊರಟ್ವಿ. ಅಲ್ಲಿ ಫಾಲ್ಸ್ ಇಂದ ನಾವು ಡೈರೆಕ್ಟ್ ಆಗಿ ರಾಂಪಾಲ್ ಶಾಪ್ಗೆ ಬಂದ್ವಿ ರಿಟರ್ನ್. ರಾಂಪಾಲ್ ಶಾಪಲ್ಲಿ ಇರುವಾಗ ನಾನು ಒಂದು ರಾಂಪಾಲ್ದು ಹಳೆ ಫೋಟೋ ಫ್ರೇಮ್ ನೋಡಿದೆ. ನೋಡಿ ರಾಂಪಾಲ್ ಚಿಕ್ಕವನಿರ್ಬೇಕಾದ್ರೆ ಹಿಂಗಿದ್ದ, ಇವಾಗ ಹೆಂಗಾಗಿದ್ದಾನೆ ನೋಡಿ, ಈ ಥರ ಆಗಿದ್ದಾನೆ. ಮತ್ತೆ ಇನ್ನೊಂದಿದೆ ನೋಡಿ. ಹಲೋ, ಹೇಳಿ. 50 ಲಕ್ಷ ಬೇರೆ ಕೊಟ್ಟಾಕ್ಬಿಡಿ. ಹಲೋ, 50 ಲಕ್ಷ ಬೇರೆ ಕೊಟ್ಟಾಕ್ಬಿಡಿ. ಕಡೆಗೆ 1 ಕೋಟಿ ನಂಗೆ ಟ್ರಾನ್ಸ್ಫರ್ ಮಾಡಿ. ಇವ್ನು ಮಾಡಿರೋದೆಲ್ಲ ನೋಡ್ಕೊಂಡು ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಸ್ವಿಮ್ಮಿಂಗ್ ಹೋಗೋಣ ಅಂತ ಹೊರಟ್ವಿ. ನಿನ್ನೆ ತಾನೇ ಹೋಗಿ ಬಂದಿದ್ವಿ ಸ್ವಿಮ್ಮಿಂಗ್ಗೆ, ಆದರೆ ಡೈವ್ ಎಲ್ಲ ಹೊಡಿಯಕ್ಕೆ ಬರಲ್ಲ ಅಂತ ಹೇಳಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ. ಬಟ್ ಇವಾಗ ಹೋಗಿ 46 ಟೈಮ್ಸ್ ಟ್ರೈ ಮಾಡಿ ಫೈನಲ್ ಆಗಿ ಈ ಥರ ಬಂದಿದೆ ರಿಸಲ್ಟ್. ಸಖತ್ತಾಗಿದೆ, ಸಖತ್ ಖುಷಿ ಆಯಿತು. ಒಂದು 3 ಅವರ್ಸ್ ನಾವು ಅಲ್ಲಿ ಈಜಾಡ್ತಾನೆ ಇದ್ವಿ, ಕೈಯೆಲ್ಲ ಹಿಂಗಾಗ್ಬಿಟ್ಟಿದೆ. ಮತ್ತು ನಿಮಗೆ ಇದ್ರ ಫುಲ್ ವಿಡಿಯೋ ಬೇಕಂತ ಹೇಳಿದ್ರೆ ನನ್ನ ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.